ರಾಯಚೂರು ಬ್ಯಾರೇಜ್ ಹೈಡ್ರಾಮಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತಾತಪ್ಪನ ಹೆಂಡತಿ ಅಪ್ರಾಪ್ತೆಯಾಗಿರೋದು ಈಗ ಕನ್ಫರ್ಮ್ ಆಗಿದೆ. ರಾಜ್ಯದಲ್ಲೇ ಭಾರಿ ಸಂಚಲನವನ್ನು ಹುಟ್ಟಿಸಿತ್ತು ಈ ಒಂದು ಪ್ರಕರಣ. ನಂಬಿಕೆ ದ್ರೋಹ ಬ್ರೋ ಅಂತ ಹೇಳಿದ್ದಂತ ತಾತಪ್ಪನ ಹೆಂಡತಿ ಈಗ ಅಪ್ರಾಪ್ತೆ ಅನ್ನೋದು ಕನ್ಫರ್ಮ್ ಆಗಿದೆ. ಅಪ್ರಾಪ್ತೆಗೆ 15 ವರ್ಷ 9 ತಿಂಗಳು ಆಗಿರೋದು ದೃಢವಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ಈ ಬಗ್ಗೆ ದೂರನ್ನ ಪಡೆಯಲಾಗಿದೆ. ಪತಿ ತಾತಪ್ಪ, ಬಾಲಕಿ ಅತ್ತೆ ಗದ್ದೆಮ್ಮ ಮತ್ತು ತಾಯಿ ಸುಮಂಗಲ ಮೂವರ ವಿರುದ್ಧ ಈಗ ರಾಯಚೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ದಾಖಲಾಗಿರುವಂತಹ ದೂರಿದು. ತಾತಪ್ಪ ಮತ್ತು ಕುಟುಂಬಸ್ಥರನ್ನ ಠಾಣೆಗೆ ಕರೆಯುವ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಪತಿ ಕಾಲು ಜಾರಿ ಬಿದ್ದ ಅಂತ ಪತ್ನಿ ಹೇಳ್ತಾಳೆ. ಪತಿ ಹೇಳ್ತಾನೆ, ನನ್ನ ನಿಲ್ಲಿಸಿ ಫೋಟೋ ತೆಗಿತೀನಿ ಅಂತ ಪತ್ನಿ ಹೇಳಿದ್ಲು. ನಾನು ನಿಂತ್ಕೊಂಡೆ, ನನ್ನ ಅವಳೆ ತಳ್ಳಿದ್ಲು. ನಂಬಿಕೆ ದ್ರೋಹ ಬ್ರೋ, ಅವಳನ್ನ ಬಿಡಬೇಡಿ, ಹಿಡೀರಿ ಅಂತ. ಇದೆಲ್ಲ ಆದ್ಮೇಲೆ ಎರಡೂ ಕುಟುಂಬ ಕೂಡ ವಿಚ್ಛೇದನ ಪಡ್ಕೊಳ್ಳಿಕ್ಕೂ ಮುಂದಾಗಿತ್ತು. ಸಂಬಂಧಿಕರು ದೊಡ್ಡವರ ಸಮಕ್ಷಮದಲ್ಲಿ ಪತ್ರವನ್ನ ಬರೆಯೋದ್ರ ಮೂಲಕ ಮದುವೆಯಲ್ಲಿ ಕೊಟ್ಟಂತ ಉಡುಗೊರೆಯನ್ನ ಗಂಡಿನ ಮನೆ ಕಡೆಯವರು ವಾಪಸ್ ಇಸ್ಕೊಂಡ್ರು, ಹೆಣ್ಣಿನ ಮನೆ ಕಡೆಯವರು ಕೂಡ ವಾಪಸ್ ಇಸ್ಕೊಂಡ್ರು. ಬಟ್ ಈಗ ಆಗಿರೋ ಡೆವಲಪ್ಮೆಂಟ್ ಏನು, ಬಿಗ್ ಟ್ವಿಸ್ಟ್ ಅಂದ್ರೆ ಈಗ ಈಕೆ ಮದುವೆಗೆ ವಯಸ್ಸಿಗೆ ಅರ್ಹಳೆ ಅಲ್ಲ, ಕೇವಲ 15 ವರ್ಷ 9 ತಿಂಗಳು ಅವಳಿಗೆ ಅನ್ನೋದು. ಹೀಗಾಗಿ ಅಪ್ರಾಪ್ತೆಗೆ ಮದುವೆಯನ್ನ ಮಾಡಲಾಗಿದೆ ಅನ್ನೋ ಪ್ರಕರಣ. ಈಗ ಈ ನಿಟ್ಟಿನಲ್ಲಿ ತಾತಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ಈಗ ದೂರು ದಾಖಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಕಾಂತ್, ರಾಯಚೂರಿನ ಬ್ಯಾರೇಜ್ ಮೇಲೆ ನಡೆದಿರೋ ಅಂತ ಘಟನೆಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತಾತಪ್ಪ ಏನ್ ಹೇಳ್ತಾರೆ, ಅವ್ರ ಕುಟುಂಬಸ್ಥರು ಏನ್ ಹೇಳ್ತಾರೆ ಈಗ? ನಿಜವಾಗ್ಲೂ ಮಧುಸೂದನ್, ರಾಯಚೂರಿನ ಶಕ್ತಿನಗರದ ಗುರ್ಜಾಪುರ ಬಿಡ್ಕಂ ಬ್ಯಾರೇಜ್ ಬಳಿ ಪತಿಯನ್ನ ಕೃಷ್ಣ ನದಿಗೆ ತಳ್ಳಿದಂತಹ ಆರೋಪಕ್ಕೆ ಪ್ರಕರಣ ಸಂಬಂಧಪಟ್ಟಂತೆ ಸದ್ಯಕ್ಕೆ ತನಿಖೆ ಯಾವ ಹಂತದಲ್ಲಿದೆ ಅಂದ್ರೆ ಈಗ ಸದ್ಯಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ಆ ಬಾಲಕಿಯ ಮನೆಗೆ ಹೋಗಿ ಅಲ್ಲಿನ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಶಾಲಾ ದಾಖಲಾತಿಗಳ ಪ್ರಕಾರ ಅವಳು ಇನ್ನೂ ಅಪ್ರಾಪ್ತಿ ಅನ್ನುವಂಥದ್ದು ಕಂಡು ಬಂದಿದೆ. 15 ವರ್ಷ 9 ತಿಂಗಳಿನ ಈ ಬಾಲಕಿಯನ್ನ ತಾತಪ್ಪ ಮದುವೆ ಆಗಿದ್ದ ಅನ್ನುವಂತ ಒಂದು ವಿಚಾರವನ್ನ ಯಾವಾಗ ಬಹಿರಂಗ ಆಗ್ತದೋ ಆವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಖುದ್ದಾಗಿ ಬಂದು ರಾಯಚೂರಿನ ಮಹಿಳಾ ಪೊಲೀಸ್ ಠಾಣೆಗೆ ಎಫ್ಐಆರ್ ಅನ್ನ ದಾಖಲು ಮಾಡಿದರೆ ಏನು ತಾತಪ್ಪ ಮತ್ತೆ ತಾತಪ್ಪನ ತಾಯಿ ಗದ್ದೆಮ್ಮ ಮತ್ತು ತಾತಪ್ಪನ ಅತ್ತೆ ಸುಮಂಗಲ ಈ ಮೂವರ ಮೇಲೆ ಸದ್ಯಕ್ಕೆ ಎಫ್ಐಆರ್ ದಾಖಲು ಮಾಡಿ ಸದ್ಯಕ್ಕೆ SP ಅವರನ್ನು ಸಹ ಹೇಳ್ತಾ ಇದ್ದಾರೆ. ಈಗ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ 9 ಮತ್ತು 10 ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ಇವರಿಗೆ 2-2.5 ವರ್ಷ ಕಠಿಣ ಶಿಕ್ಷೆಯನ್ನು ಸಹ ಗುರಿಗೆ ಒಳಪಡಿಸಬಹುದಾಗಿದೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ಬೇರೊಂದು ಮಹತ್ವದ ತಿರುವು ಪಡಿತಾ ಇರುವಂತದ್ದು. ಸದ್ಯಕ್ಕೆ ಈ ಒಂದು ನದಿಗೆ ತಳ್ಳಿದ್ದು ಪ್ರಕರಣ ಒಂದ್ ಕಡೆ ಡೈವರ್ಟ್ ಆಗಿ ಸದ್ಯಕ್ಕೆ ಬಾಲಕ ಏನು ಇವನು ತಾತಪ್ಪ ಇದ್ದಾನೆ ಇವನ ಮೇಲೆನೆ ಸದ್ಯಕ್ಕೆ ಯೂಟರ್ನ್ ಆಗಿದೆ ಮ್ಯಾಟ್ರು. ಇವನ್ ಮೇಲೆನೆ ಎಫ್ಐಆರ್ ದಾಖಲಾಗಿರೋದ್ರಿಂದ ಇವರ ಕುಟುಂಬಸ್ಥರಿಗೆ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬೋದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.